ಡಿಸಿಎಂ ತವರು ಕ್ಷೇತ್ರದಲ್ಲೂ ಕೂಡ ಅಂಗನವಾಡಿಯಲ್ಲಿ ಮಕ್ಕಳ ಪರಿಸ್ಥಿತಿ ಹೇಳತೀರದಾಗಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ಶಾಲಾ ಮಕ್ಕಳ ಸ್ಥಿತಿ ಕೇಳತೀರದಾಗಿದೆ. ಕನಕಪುರ ತಾಲೂಕಿನ ಮುನೇಶ್ವರ ದೊಡ್ಡಿಯಲ್ಲಿರುವಂತಹ ಶಾಲಾ ಆವರಣದಲ್ಲಿ ಎಲ್ಲಂದರಲ್ಲಿ ಮದ್ಯದ ಬಾಟಲಿಗಳು ಬಿದ್ದಿವೆ. ನಿತ್ಯ ಮಕ್ಕಳು ಶಾಲೆಗೆ ಬಂದರೆ ಮದ್ಯದ ಬಾಟಲಿಗಳನ್ನು ಎತ್ತಿ ಬಿಸಾಡುವಂತಹ ಸ್ಥಿತಿ ಇದೆ. ಸಂಜೆ ಆದರೆ ಸಾಕು ಶಾಲೆ ಬಳಿ ಮದ್ಯ ಸೇವಿಸುವಂಥ ಕಿರಾತಕರು ಎಲ್ಲಂದರಲ್ಲಿ ಬಾಟಲ್ಗಳನ್ನು ಬಿಸಾಕ್ತಾರೆ. ಕುಡುಕರ ಹಾವಳಿಗೆ ಪರಿಹಾರ ನೀಡುವಂತೆ ವಿದ್ಯಾರ್ಥಿಗಳು ಮನವಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಿ ಅಂತ ಮಕ್ಕಳು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ. ಶಾಲೆಯ ಆವರಣದಲ್ಲಿ ಮದ್ಯದ ಬಾಟಲಿಗಳು ಬಿದ್ದಿರ್ತವೆ, ಅಲ್ಲೆಲ್ಲ ಗಲೀಜಾಗಿರುತ್ತೆ. ಬೆಳಗ್ಗೆ ಶಾಲೆಗೆ ಅಂತ ಬಂದಂತಹ ಮಕ್ಕಳು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಶಾಲೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇರುವಂಥದ್ದು. ಇದು ಡಿಸಿಎಂ ತವರು ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಇನ್ನು ನಮ್ಮ ಪ್ರತಿನಿಧಿ ಸೈಯದ್ ಇಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನು ನೀಡಿರುವಂತಹ ಸರ್ಕಾರ ಮಕ್ಕಳಿಗೆ ಯಾವ ರೀತಿಯ ಗ್ಯಾರಂಟಿ ನೀಡಿದೆ ಅನ್ನೋಂಥದ್ದು ಪ್ರಶ್ನೆ ಇಲ್ಲಿ ಕಾಡುತ್ತೆ. ಅಂದರೆ ಮಕ್ಕಳು ತಮ್ಮ ತರಗತಿಗೆ ಹೋಗೋಕ್ಕಿಂತ ಮುಂಚೆ ಆವರಣದಲ್ಲಿ ಬಿದ್ದಿರುವಂತಹ ಬಿಯರ್ ಎಣ್ಣೆ ಬಾಟಲ್ಗಳನ್ನು ತಾವೇ ಖುದ್ದಾಗಿ ಕೈಯಿಂದ ತೆಗೆದು ಬೇರೆ ಕಡೆ ಬಿಸಾಕಿ ತದನಂತರ ಕ್ಲಾಸ್ನೊಳಗಡೆ ಹೋಗಬೇಕು. ಅಂತಹ ವಿಷಪೂರಿತ ವಾತಾವರಣ ಡಿಸಿಎಂ ಕ್ಷೇತ್ರವಾದಂತಹ ಕನಕಪುರದ ಸಮೀಪ ಇರುವಂಥ ಈ ಒಂದು ಹಳ್ಳಿಯ ಶಾಲೆಯಲ್ಲಿ ನಡೆದಿದೆ. ಮುನೇಶ್ವರ ದೊಡ್ಡಿಯಲ್ಲಿ ನಾವಿದ್ದೀವಿ. ಕಿರಿಯ ಪ್ರಾಥಮಿಕ ಶಾಲೆ ಇದು. ಈ ಶಾಲೆಯಲ್ಲಿ 25 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇದಕ್ಕಿಂತ ಹಿಂದೆ 50 ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು, ಕಡಿಮೆ ಆಗಿದೆ ಈಗ ಅದು. ಆ 25 ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಅವರಿಗೆ ಎಂತಹ ಶಿಕ್ಷೆ ಇದೆ ಅಂತಂದರೆ, ಶಿಕ್ಷೆ ಅನ್ನೋದಕ್ಕಿಂತ ತಾವಾಗಿ ತಮ್ಮ ಶಾಲೆಯನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವಾಗಿ ತಮ್ಮ ಕೈಯಿಂದ ಇಲ್ಲಿ ಬಿದ್ದಂತಹ ಎಣ್ಣೆ ಬಾಟಲ್ಗಳನ್ನು ಕುಡುಕ ಕಿಡಿಗೇಡಿಗಳು ಇಲ್ಲೇನು ಹಾಕಿ ಹೋಗಿರ್ತಾರೆ ಅವೆಲ್ಲವನ್ನೂ ಕೂಡ ತಾವು ಗಮನಿಸ್ತಿರಬೇಕು. ದೃಶ್ಯದಲ್ಲಿ ಇಲ್ಲಿ ಬಿಯರ್ ಬಾಟಲ್ಗಳೇನು ಬಿದ್ದಿದ್ದಾವೆ, ಇವತ್ತು ಕೆಲವೊಂದಿಷ್ಟೇ ಇದ್ದಾವೆ. ಆದರೆ ನಿನ್ನೆ ಒಂದು 50ಕ್ಕೂ ಹೆಚ್ಚು ಬಿಯರ್ ಬಾಟಲ್ಗಳನ್ನು ಅವರು ತೆಗೆದು ಬೇರೆ ಕಡೆ ಬಿಸಾಕಿ ತದನಂತರ ಕ್ಲಾಸಿಗೆ ಹೋಗ್ಬೇಕು. ಇವತ್ತು ಕೂಡ ಅಂತಹದ್ದೇ ವಾತಾವರಣ ಇದೆ. ಬೆಳಿಗ್ಗೆ ಬರ್ತಾರೆ ವಿದ್ಯಾರ್ಥಿಗಳು, ಬಂದು ಶಾಲೆ ಮುಂಭಾಗದಲ್ಲಿ ಅಲ್ಲಲ್ಲಿ ಬಿದ್ದಿರುವಂಥ ಎಲ್ಲ ಬಿಯರ್ ಬಾಟಲ್ಗಳನ್ನು, ಒಡೆದಾಕಿರುವಂಥ ಗಾಜುಗಳನ್ನೆಲ್ಲವನ್ನು ಕೂಡ ಕ್ಲೀನ್ ಮಾಡಿ ತದನಂತರ ಕ್ಲಾಸಿಗೆ ಹೋಗ್ತಾರೆ. ಯಾವ ಪೋಷಕರು, ತಂದೆ ತಾಯಿ ತಮ್ಮ ಮಕ್ಕಳು ವಿದ್ಯಾರ್ಥಿಗೆ ಶಾಲೆಗೆ ತರಗತಿಗೆ ಹೋಗ್ತಾರೆ ಅಂತ ಖುಷಿ ಪಡ್ತಾರೋ ಅವರ ಮಕ್ಕಳು ಬಂದು ಇಲ್ಲಿ ಮಾಡ್ತಿರುವಂಥ ಕೆಲಸ ಇಂಥದ್ದು ಅಂತ ಅಂದಾಗ ಅವ್ರಿಗೆ ಎಷ್ಟು ನೋವಾಗಬೇಡ ಅನ್ನುವಂಥದ್ದು. ಮತ್ತು ಇದು ನಡೀತಾ ಇರೋದು ಎಲ್ಲಿ ಅನ್ನುವಂಥದ್ದು, ಇದು ನಡೀತಾ ಇರೋದು ಒಬ್ಬ ವಿದ್ಯಾರ್ಥಿ ತೊಗೊಂಬಂದಲ್ಲಿ ಇಟ್ಟಿದ್ದ ನೋಡಿ, ಅಂದರೆ ತೋರಿಸೋಕ್ಕೋಸ್ಕರ. ಯಾಕೆ ಅಂತಂದರೆ ಆವರಣದಲ್ಲಿ ಬಿದ್ದಿರುವಂಥ ಬಿಯರ್ ಬಾಟಲ್ಗಳೆಲ್ಲವೂ ಕೂಡ ನಾವು ಕ್ಲೀನ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಎಲ್ಲರೂ ಕೂಡ ಅಂತಹದ್ದೇ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕ್ಷೇತ್ರವಾದ ಕನಕಪುರದಲ್ಲಿ ಈ ರೀತಿಯ ಒಂದು ದುಸ್ಥಿತಿ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈ ಒಂದು ಶಾಲೆಯನ್ನು 2015ರಲ್ಲಿ ಮಾಡಿದರು. ಅಂದರೆ 2005ರಲ್ಲಿ ಈ ಒಂದು ಶಾಲೆ ಆಗಬೇಕು. ಯಾಕಂತಂದರೆ ಬೇರೆ ಹಳ್ಳಿಗೆ ಹೋಗಬೇಕಾದಂತಹ ಪುಟಾಣಿ ಮಕ್ಕಳು ನಡೆಯೋಕ್ಕಾಗಲ್ಲ 5-6 ಕಿಲೋಮೀಟ್ರು. ಹೀಗಾಗಿ ಇದೇ ಒಂದು ಶಾಲೆ ನಡೀಲಿ ಅನ್ನೋ ಕಾರಣಕ್ಕಾಗಿ ಅವರೇ ಸ್ಯಾಂಕ್ಷನ್ ಮಾಡಿರುವಂಥದ್ದು. ಆದರೆ ಈ ಒಂದು ಶಾಲೆಗೆ ಒಂದು ಕಾಂಪೌಂಡ್ ಇಲ್ಲ. ಈ ಶಾಲೆಯ ಮುಂಭಾಗದಲ್ಲಿ ನಡೀತಿರುವಂಥ ಅಕ್ರಮ ಚಟುವಟಿಕೆಗೆ ಕಡಿವಾಣ ಇಲ್ಲ. ರಾಜ್ಯ ಸರ್ಕಾರ ಯಾಕಾಗಿ ಇಂಥ ಶಾಲೆಗಳಿಗೆ ಸುರಕ್ಷತಾ ಕ್ರಮವನ್ನು ಕೊಡಬಾರ್ದು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ನಮ್ಮ ಹಿಂಭಾಗದಲ್ಲಿ ನೋಡಬೇಕು, ಮಕ್ಕಳು ಆ ಬಿಯರ್ ಬಾಟಲ್ಗಳನ್ನ ಆವರಣದಲ್ಲಿ ಇರುವಂಥದ್ದನ್ನು ತೊಗೊಂಬಂದು ಅವರು ತೋರಿಸ್ತಾ ಇದ್ದಾರೆ ಎಷ್ಟೆಲ್ಲ ಬಾಟಲ್ಗಳು ಇಲ್ಲಿ ಇದ್ದಾವೆ ಅಂತ. ಈ ವಿದ್ಯಾರ್ಥಿ, ಇದೇ ಶಾಲೆ ವಿದ್ಯಾರ್ಥಿ. ಪುಟ, ಏನು ನಿಮ್ಮ ಹೆಸರು? ಹರೀಶ. ದಿನ ಹಿಂಗೆ ಬಾಟಲ್ಗಳು ಇಲ್ಲಿ ಇರ್ತಾವ? ಹೌದು ಸರ್. ಹಾಂ ಸರ್, ಆಮೇಲೆ ಮೋಲ್ಡ್ ಮೇಲೆಲ್ಲ ಟೂ ಮಾಡ್ಬಿಟ್ಟು ಅಲ್ಲೇ ಹಾಕಿರ್ತಾರೆ. ಆಮೇಲೆ ಬಿಯರ್ ಬಾಟ್ಲ್ ಎಲ್ಲ ಹೊಡೆದಾಕಿ, ಆಮೇಲೆ ಕಾಂಪೌಂಡ್ ಇಲ್ದಿರೋ ಚಂದ್ರಿಕೆಗಳನ್ನೆಲ್ಲ ಇಲ್ಲಿ ಮಾಡ್ತಾರೆ. ಟೂ ಎಲ್ಲಿ ಮಾಡ್ತಾರೆ? ಟೂ ಅಲ್ಲ ಮಾಡೋರು, ಬನ್ನಿ ಸರ್ ಇವಾಗ ತೋರಿಸ್ತೀನಿ. ಅಲ್ಲೇ ಓಡಾಡ್ಬೇಕು ನೀವೆಲ್ಲ? ಹೌದು ಸರ್. ಮೋಲ್ಡ್ ಮೇಲೆ ಆಮೇಲೆ ಅದಿಲ್ಲಿ ಪೈಪ್ ಕೀಪ್ ಹಾಕ್ತಾಗಲ್ಲ ಆ ಪೈಪ್ ಎಲ್ಲ ಮುರಿದೇ ಹಾಕ್ತಾರೆ. ಬಿಯರ್ ಬಾಟ್ಲ್ಗಳೆಲ್ಲ ಎತ್ತುತ್ತೀರಾ ನೀವು? ಹೌದು ಸರ್, ಡೈಲಿ ನೆನೆ ಒಂದಿಷ್ಟ ಎತ್ತಾಗ್ತದೆ ಸರ್. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9, ರಾಮನಗರ.